ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಆತುರಪಟ್ಟು ನಿರ್ಧಾರ ತಗೊಂಡಿರ್ತೀವಿ ಅಲ್ವಾ? ಆದ್ರೆ ಒಂದು ಕ್ಷಣ ಯೋಚನೆ ಮಾಡದೆ ಮಾಡಿದ ಒಂದು ಕೆಲಸ ಎಂಥ ದೊಡ್ಡ ದುರಂತಕ್ಕೆ ದಾರಿ ಮಾಡಬಹುದು. ಬನ್ನಿ, ಇವತ್ತು ಅಂಥದ್ದೇ ಒಂದು ಕಥೆಯೊಳಗೆ ಇಳಿದು ನೋಡೋಣ. ಇದು ಖಂಡಿತ ನಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ಹೌದು, ಈ ಕಥೆಯ ಅಸಲಿ ತಿರುಳೇ ಈ ಪ್ರಶ್ನೆ. ಈ ಪ್ರಶ್ನೆಯನ್ನೇ ಮನಸ್ಸಲ್ಲಿಟ್ಕೊಂಡು ನೋಡೋಣ, ಆತುರದ ನಿರ್ಧಾರಗಳು ನಿಜಕ್ಕೂ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಅಂತ. ಈ ಕಥೆ ಬಂದಿರೋದು ನಮ್ಮ ಭಾರತದ ಜಾನಪದ ಕಥೆಗಳಿಂದ. ಅದರಲ್ಲೂ ಸಚಿತ್ರ ಬಾಲಕಥಾಯಂ ಅಂತ ಒಂದು ಪ್ರಸಿದ್ಧ ಪುಸ್ತಕ ಇದೆಯಲ್ಲ, ಅದರಿಂದ. ಇದು ಪ್ರೀತಿ ನಂಬಿಕೆ ಅನ್ನೋ ಅಡಿಪಾಯದ ಮೇಲೆ ನಿಂತಿರೋ ಒಂದು ಚಂದದ ಕುಟುಂಬದ ಕಥೆ. ಹಾಗಾದ್ರೆ ಈ ಕಥೆಯಲ್ಲಿ ಯಾರ್ಯಾರಿದ್ದಾರೆ? ಮೊದಲು ದೇವಶರ್ಮ ಅನ್ನೊಬ್ಬ ಬ್ರಾಹ್ಮಣ, ಆಮೇಲೆ ಅವರ ಪತ್ನಿ, ಮತ್ತೆ ಅವರಿಗೊಂದು ಮುದ್ದಾದ ಗಂಡು ಮಗು. ಆದ್ರೆ ಕಥೆಯಲ್ಲಿರೋದು ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಪಾತ್ರನೂ ಇದೆ. ಯಾವುದು ಗೊತ್ತಾ? ಆ ಮಗು ಹುಟ್ಟಿದ ಅದೇ ದಿನ ಅವರ ಮನೆಯಲ್ಲಿದ್ದ ಒಂದು ಮುಂಗುಸಿ ಕೂಡ ಒಂದು ಪುಟ್ಟ ಮರಿಗೆ ಜನ್ಮ ಕೊಟ್ಟಿತ್ತು. ನೋಡಿ, ಇಲ್ಲೇ ಕಥೆಗೆ ಒಂದು ವಿಶಿಷ್ಟವಾದ ತಿರುವು ಸಿಗುತ್ತೆ. ಆ ಬ್ರಾಹ್ಮಣನ ಹೆಂಡತಿ ಇದ್ರಲ್ಲ, ಅವರು ಆ ಮುಂಗುಸಿ ಮರಿಯನ್ನ ಬೇರೆ ಅಂತ ನೋಡ್ಲೇ ಇಲ್ಲ. ತನ್ನ ಸ್ವಂತ ಮಗುನ ಹೇಗ್ ನೋಡ್ಕೋತಿದ್ರೋ ಹಾಗೇನೆ ಸಾಕಿದ್ರು. ಹೀಗಾಗಿ ಆ ಹುಡುಗ ಮತ್ತು ಮುಂಗುಸಿ ಅಕ್ಷರಶಃ ಅಣ್ಣ ತಮ್ಮಂದಿಯ ಥರನೇ ಬೆಳೆದವು. ಒಟ್ಟಿಗೆ ಆಟ, ಒಟ್ಟಿಗೆ ಊಟ, ಅವುಗಳ ನಡುವೆ ಎಷ್ಟು ಆಳವಾದ ಪ್ರೀತಿ ನಂಬಿಕೆ ಬೆಳೆದಿತ್ತು ಅಂದ್ರೆ ಆ ಮುಂಗುಸಿ ಬರೀ ಒಂದು ಪ್ರಾಣಿಯಾಗಿರ್ಲಿಲ್ಲ, ಬದಲಿಗೆ ಆ ಮನೆಯ ಒಬ್ಬ ಸದಸ್ಯನೇ ಆಗಿ ಹೋಗಿತ್ತು. ಆದ್ರೆ ಕಥೆ ಯಾವಾಗ್ಲೂ ಒಂದೇ ಥರ ಇರಲ್ವಾ? ಈ ಪ್ರೀತಿ, ಈ ನಂಬಿಕೆ ಬಂಧಕ್ಕೆ ಒಂದು ದೊಡ್ಡ ಪರೀಕ್ಷೆ ಎದುರಾಗತ್ತೆ. ಮಗುವನ್ನ ಆ ಮುಂಗುಸಿ ಜೊತೆ ಬಿಟ್ಟು ಹೋಗುವ ಒಂದು ಸಂದರ್ಭ ಬರುತ್ತೆ ಅಷ್ಟೇ. ಆ ಒಂದು ಕ್ಷಣ ಇಡೀ ಕಥೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಏನಾಯ್ತು ಅಂತ ನೋಡೋಣ ಬನ್ನಿ. ಸರಿ, ಆ ದಿನ ಏನಾಯ್ತು? ತಾಯಿ ನೀರು ತರೋಗೆ ಅಂತ ಮನೆಯಿಂದ ಹೊರಗೆ ಹೋಗ್ತಾಳೆ. ತೊಟ್ಲಲ್ಲಿ ಮಗು ಆರಾಮಾಗಿ ನಿದ್ದೆ ಮಾಡ್ತಿತ್ತು. ಅದರ ಕಾವ್ಲಿಗಿದ್ದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಅದೇ ಮುಂಗುಸಿ. ಎಲ್ಲವೂ ಶಾಂತವಾಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಭಯಾನಕ ವಿಷದ ಹಾವು ಮನೆಯೊಳಗೆ ನುಗ್ಗಿಬಿಡುತ್ತೆ. ಅದರ ಕಣ್ಣು ನೇರವಾಗಿ ತೊಟ್ಟಿಲ್ನಲ್ಲಿರುವ ಮಗುವಿನ ಮೇಲೆ ಇತ್ತು. ತನ್ನ ಜೊತೆ ಬೆಳೆದ ಆ ಪುಟ್ಟ ಜೀವಕ್ಕೆ ಕುತ್ತು ಬಂದಿದೆ ಅಂತ ಗೊತ್ತಾದ ತಕ್ಷಣ ಆ ನಿಷ್ಠಾವಂತ ಮುಂಗುಸಿಗೆ ಬೇರೆ ಯೋಚನೆನೇ ಬರ್ಲಿಲ್ಲ. 1 ಸೆಕೆಂಡ್ ಕೂಡ ತಡ ಮಾಡ್ಲಿಲ್ಲ. ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ನೇರವಾಗಿ ಹಾವಿನ್ಮೇಲೆ ಬಿತ್ತು. ಅಬ್ಬಾ, ಎಂಥ ಭಯಂಕರ ಹೋರಾಟ ಅದು! ಕೊನೆಗೆ ಆ ಮುಂಗುಸಿ ಹಾವನ್ನ ತುಂಡು ತುಂಡಾಗಿ ಸೀಳಿ ಹಾಕಿ ಮಗುವನ್ನ ಉಳಿಸೇಬಿಡ್ತು. ಆ ಮೂಲಕ ತಾನೊಬ್ಬ ನಿಜವಾದ ರಕ್ಷಕ ಅಂತ ತೋರ್ಸ್ಬಿಡ್ತು. ಅಯ್ಯೋ, ಇಲ್ಲಿವರೆಗೂ ಎಲ್ಲ ಸರಿ ಇತ್ತು. ಆದ್ರೆ ಈಗ ಬರೋದೇ ಕಥೆಯ ಅತಿದೊಡ್ಡ ದುರಂತ. ಅವಸರದಲ್ಲಿ ಒಂದು ತೀರ್ಮಾನಕ್ಕೆ ಬಂದ್ರೆ ಏನಾಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗ್ಲಿಕ್ಕಿಲ್ಲ. ಅಂದ್ರೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಆಗಿರಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾವಿನ ಜೊತೆ ಹೋರಾಡಿದ್ರಿಂದ ಪಾಪ ಆ ಮುಂಗುಸಿಯ ಬಾಯೆಲ್ಲ ರಕ್ತ ಮೆತ್ಕೊಂಡಿತ್ತು. ಅದೇ ಹೊತ್ತಿಗೆ ತನ್ನ ಯಜಮಾನಿ ವಾಪಸ್ ಬರೋದನ್ನ ನೋಡಿ ಅದಕ್ಕೆ ಎಲ್ಲಿಲ್ಲದ ಖುಷಿ. ತಾನು ಮಾಡಿದ ಸಾಹಸದ ಬಗ್ಗೆ ಹೇಳೋಣ ಅಂತ ಅವಳನ್ನ ಸ್ವಾಗತ ಮಾಡೋಕೆ ಓಡಿ ಬಂತು. ಅದರ ಮನಸ್ಸಲ್ಲಿ ಯಾವ ಕಪಟವೂ ಇರ್ಲಿಲ್ಲ, ಬರೀ ಮುಗ್ಧತೆ. ಇಲ್ಲಿ ನೋಡಿ, ಇದೇ ನಮ್ಮ ದುರಂತದ ಮೂಲ. ಆ ಹೆಂಡತಿಯ ಊಹೆಗೂ ಅಲ್ಲಿ ನಡೆದಿದ್ದ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವಳು ಏನಂದ್ಕೊಂಡ್ಲು? ಅಯ್ಯೋ, ಬಾಯಲ್ಲೆಲ್ಲ ರಕ್ತ, ಇದು ನನ್ನ ಮಗುವನ್ನೇ ಕೊಂದು ಹಾಕಿದೆ ಅಂತ. ಆದ್ರೆ ನಿಜವಾಗ್ಲೂ ಆಗಿದ್ದೇನೋ, ಇದು ನನ್ನ ಮಗುವಿನ ಪ್ರಾಣ ಉಳಿಸಿದೆ ಅನ್ನೋದು. ಈ ಒಂದು ತಪ್ಪು ತಿಳುವಳಿಕೆ ಅಷ್ಟೇ ಸಾಕಿತ್ತು. ಆ ದೃಶ್ಯ ನೋಡಿದ ತಕ್ಷಣ ಆ ತಾಯಿಗೆ ತಲೆ ಕೆಲ್ಸ ಮಾಡ್ಲಿಲ್ಲ. ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಲು. ವಿಪರೀತ ಕೋಪ, ದುಃಖ, ಆವೇಶ ಎಲ್ಲವೂ ಒಟ್ಟಿಗೆ ಸೇರಿ ಕೈಯಲ್ಲಿದ್ದ ನೀರಿಂದ ತುಂಬಿದ ಆ ಭಾರವಾದ ಕೊಡವನ್ನ ತಗೊಂಡು ನೇರವಾಗಿ ಆ ಮುಂಗುಸಿಯ ಮೇಲೆ ಎಸ್ದೇ ಬಿಟ್ಲು. ಅಷ್ಟೇ, ಆ ನಿಷ್ಠಾವಂತ ಜೀವಿ ಅಲ್ಲೇ ಪ್ರಾಣ ಬಿಡ್ತು. ಇದು ಯೋಚನೆ ಮಾಡದೆ ಕೇವಲ 1 ಕ್ಷಣದ ಆವೇಶದಲ್ಲಿ ಮಾಡಿದ ತಪ್ಪು. ಆದರೆ ಈ ತಪ್ಪನ್ನ ಸರಿಪಡಿಸೋಕೆ ಸಾಧ್ಯವೇ ಇರಲಿಲ್ಲ. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸತ್ಯದ ಅರಿವಾಗತ್ತೆ, ಮತ್ತೆ ಈ ಕಥೆಯಿಂದ ನಮಗೊಂದು ದೊಡ್ಡ ಪಾಠ ಕೂಡ ಸಿಗುತ್ತೆ. ಮುಂದೇನಾಯ್ತು? ಅವಳು ಉಸಿರು ಬಿಗಿ ಹಿಡಿದು ಮನೆಯೊಳಗೂಡಿ ಹೋಗ್ತಾಳೆ. ಅಲ್ಲಿ ನೋಡಿದ ದೃಶ್ಯಕ್ಕೆ ಅವಳಿಗೆ ಭೂಮಿಯೇ ಕುಸಿದು ಹೋದ ಹಾಗಾಯ್ತು. ತೊಟ್ಟಿಲಲ್ಲಿ ಅವಳ ಮಗು ನಗುತ್ತಾ ಆರಾಮಾಗಿ ಮಲಗಿತ್ತು. ಅದರ ಪಕ್ಕದಲ್ಲೇ ತುಂಡು ತುಂಡಾಗಿ ಬಿದ್ದಿತ್ತು ಆ ವಿಷದ ಹಾವಿನ ದೇಹ. ಆಗ ಆ ಕ್ಷಣದಲ್ಲಿ ಅವಳಿಗೆ ತಾನು ಎಂಥ ಘೋರ ತಪ್ಪು ಮಾಡ್ಬಿಟ್ಟೇನೋ ಸತ್ಯ ಮನವರಿಕೆಯಾಯಿತು. ನೋಡಿ, ಈ ಒಂದು ಹಿಂದಿ ಗಾದೆ ಇದೆಯಲ್ಲ, ಇದು ಇಡೀ ಕಥೆಯ ಸಾರಾಂಶವನ್ನ ಒಂದೇ ಲೈನ್ನಲ್ಲೇ ಎಲ್ಬಿಡುತ್ತೆ. ಬಿನ ವಿಚಾರೆ ಜೋಕರೆ ಸೋ ಪಾಚೆ ಪಚ್ತಾಯೆ
ಅಂದ್ರೆ ತುಂಬಾ ಸಿಂಪಲ್. ಯೋಚನೆ ಮಾಡದೆ ಕೆಲಸ ಮಾಡಿದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ಲೇಬೇಕು ಅಂತ. ನಮ್ಮ ಒಂದು ಕ್ಷಣದ ಆವೇಶ ನಮ್ಮನ್ನ ಜೀವನ ಪೂರ್ತಿ ಕಾಡೋ ದುಃಖಕ್ಕೆ ಕಾರಣ ಆಗ್ಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ಮೊದಲನೇ ಪಾಠ, ಕಣ್ಣಿಗೆ ಕಂಡಿದ್ದನ್ನೇ ನಂಬಿ ತಕ್ಷಣಕ್ಕೆ ಒಂದು ತೀರ್ಮಾನಕ್ಕೆ ಬರೋದು ತುಂಬಾ ಅಪಾಯಕಾರಿ. ಎರಡನೇದು, ಯಾವುದೇ ಕೆಲ್ಸ ಮಾಡೋ ಮೊದಲು ಅದರ ಹಿಂದಿನ ಪೂರ್ತಿ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಭಾವನೆಗಳ ರಭಸದಲ್ಲಿ ನಾವು ಮಾಡೋ ತಪ್ಪುಗಳು, ನಾವು ಮಾಡೋ ಊಹೆಗಳು ಬೆಲೆ ಕಟ್ಟೋಕ್ ಆಗ್ದಂತಹ ಸಂಬಂಧಗಳನ್ನೇ ಹಾಳ್ಮಾಡ್ಬಿಡ್ಬೋದು. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಥೆಯ ಪಾಠವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳೋಣ. ದಿನನಿತ್ಯದ ಜೀವನದಲ್ಲಿ ನಮ್ಗೆ ಕೋಪ, ಭಯ ಅಥವಾ ಬೇರೆ ಯಾವುದಾದ್ರೂ ಒಂದು ಬಲವಾದ ಭಾವನೆ ಬಂದಾಗ ತಕ್ಷಣಕ್ಕೆ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಂತು ಯೋಚನೆ ಮಾಡೋದನ್ನ ನಾವು ಹೇಗೆ ರೂಢಿಸಿಕೊಳ್ಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?